ಹುಬ್ಬಳ್ಳಿಯಲ್ಲಿ ಪೌರಕಾರ್ಮಿಕರ ಬೃಹತ್ ಪ್ರತಿಭಟನೆ. ಇಂದು ಮಧ್ಯಾಹ್ನ 12:30ಕ್ಕೆ ಧಾರವಾಡ ಜಿಲ್ಲಾ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಪೌರಕಾರ್ಮಿಕರು ಮತ್ತು ನೌಕರರ ಸಂಘದ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಈ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯಲ್ಲಿ ಅಕಾಲಿಕವಾಗಿ ಮೃತಪಟ್ಟ ಆಟೋ ಟಿಪ್ಪರ್ ವಾಹನ ಚಾಲಕ ಹಾಗೂ ಒಳಚರಂಡಿ ಸ್ವಚ್ಛತಾ ಕಾರ್ಮಿಕರ ಕುಟುಂಬಗಳಿಗೆ ತಲಾ 10 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಹಾಗೂ ಕುಟುಂಬ ಸದಸ್ಯರಿಗೆ ಉದ್ಯೋಗ ನೀಡಬೇಕು ಎಂಬ ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟರು. ಇದಲ್ಲದೆ ಈ ವಿಷಯವನ್ನು ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಅಧಿಕೃತ ಕರಾವು ರೂಪದಲ್ಲಿ ಅಂಗೀಕರಿಸುವಂತೆ ಒತ್ತಾಯಿಸಲಾಯಿತು ಮತ್ತು ಸಂಘದ ಮುಖಂಡರು ಸಂಬಂಧಿಸಿದ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಇದನ್ನು ನಮ್ಮ ಜಿಯರ್ ಬ್ಯಾಂಕಿನಲ್ಲಿ ಆಲ್ರೆಡಿ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ನಮಗೆಲ್ಲ ಇದನ್ನು ಗಮನ ನೇರ ನೇಮಕಾತಿ ಪ್ರಕ್ರಿಯೆ ನಾವು ನೋಟಿಫಿಕೇಶನ್ ಹೊರಡಿಸೋರಿದ್ದೀವಿ, ಅದು ಸ್ಟಾರ್ಟ್ ಆಗಿದೆ. ಮೇಡಮ್, ಇದು 10 ವರ್ಷ ಆಯ್ತು ರೀ ಆದೇಶ ಆಗಿ. 10 ವರ್ಷದಲ್ಲಿ ಎಲ್ಲ ಕಡೆಯೂ 3 ಹಂತ ನೀರು ನೇಮಕಾತಿ ಮುಗಿದಿದ್ದಾವೆ. ಮಹಾನಗರ ಪಾಲಿಕೆಯಲ್ಲಿ 126 ಜನರನ್ನು ತೊಗೊಂಡ್ರೆ ನಂತರ ಮತ್ತೆ ಪ್ರಕ್ರಿಯೆನೇ ಮಾಡಿದ್ರು. ಮತ್ತೀಗ ಈ 10 ವರ್ಷದ ಅವಧಿ ಒಳಗೆ 2017 ನೋಟಿಫಿಕೇಶನ್ ಆದಮೇಲೆ 2022ರಲ್ಲಿ ಆಗಬೇಕಾಗಿತ್ತು. ಬಟ್ ಅದು ಕಾರಣಾಂತರಗಳಿಂದ ಆಗಿಲ್ಲ. ಆವಾಗ ಅದು ಪ್ರಕ್ರಿಯೆನೇ ವಿಳಂಬ ಆಯಿತು. 2025ರಲ್ಲಿ ಅವರಿಗೆಲ್ಲ ನೇಮಕಾತಿ ಆದೇಶ. ಆ ವಿಳಂಬ ಆಗಿರೋದ್ರಿಂದ ಹೊಸದಾಗಿ ಪ್ರಕ್ರಿಯೆ ಮಾಡಲಿಕ್ಕಾಗಿಲ್ಲ. ನಾವು ಇಮಿಡಿಯೇಟ್ಲಿ ಮಾಡ್ತಾ ಇದ್ದೀವಿ. ಈ 10 ವರ್ಷದ ಅವಧಿ ಒಳಗೆ ಎಷ್ಟು ಜನ ಪೌರಕಾರ್ಮಿಕರು ತಿಳ್ಕೊಂಡ್ರು, ಎಷ್ಟು ಜನ ರಿಟೈರ್ಮೆಂಟ್ ಆದರು, ಎಷ್ಟು ಜನರು ತಮ್ಮ ವಯಸ್ಸನ್ನು ಕಳ್ಕೊಂಡ್ರು, ಎಷ್ಟು ಜನ ಮನೆಗೆ ಹೋದ್ರು, ಡೆತ್ ಆದರು. ಆ ಕುಟುಂಬಗಳ ನಾಶ ಆಗೋದು ಅದಕ್ಕೆ ಯಾರು ಕಾರಣ? ಯಾವಾಗ ಮಾಡಿಕೊಡ್ತೀರಿ? ಯಾವಾಗ ಮಾಡ್ತೀರಿ? ನೋಟಿಫಿಕೇಶನ್ ಯಾವಾಗ ಮಾಡ್ತೀರಿ? ಅಲ್ಲ, ತಮಗೆ ಬಂದು ನೋಟಿಫಿಕೇಶನ್ ಕರೆದಾಗ ಇರ್ಬೇಕಲ್ಲ ಇವ್ರು ಜೀವಂತ ಕಾಯಂ ಆಗ್ಬೇಕಂದ್ರೆ. ತಮಗೆ ಒಂದು ಗಮನಿಸ್ಬೇಕು. ಉಳಿದ ಕಾರ್ಪೊರೇಷನ್ ಎಲ್ಲ ಕಂಪೇರ್ ಮಾಡಿದರೆ ಈಗ ನಮ್ಮದು ನಂಬರ್ ಆಫ್ ಏನು ಪೌರಕಾರ್ಮಿಕ ನೇಮಕಾತಿಗೆ ಮಾಡ್ಕೊಳ್ಳೋದು ಅದು ನಂಬರ್ ಜಾಸ್ತಿ ಇದೆ. ಆಮೇಲೆ ತಮಗೆ ಗೊತ್ತಿದೆ ನಮ್ದು 2ನೇ ಅತಿ ದೊಡ್ಡ ಮಹಾನಗರ ಪಾಲಿಕೆ. ಆ ನಿಟ್ಟಿನಲ್ಲಿ ನಮ್ಗೆ ಎಷ್ಟು ಖಾಲಿ ಇದಾವೋ ಅದನ್ನು ನೋಡ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಪ್ರಕ್ರಿಯೆ ಅಲ್ಲ, ಅದು ಆಗಿಲ್ಲ, ಅವಾಗ ಆಗಿಲ್ಲ. ಬಟ್ ಈಗಂತೂ ನಾವು ಅವಾಗಾಗಿಲ್ಲ. ಈಗ ನಮ್ಮವ್ರಿಗೆ ಏನು ಲಾಸ್ ಆಗಿದೆ ಅದನ್ನು ಯಾರು ಪರಿಶೀಲನೆ ಮಾಡ್ತೀವಿ. ಲಾಸ್ ಆಗಿದ್ದನ್ನು ಯಾರು ಕೊಡೋ ಹೇಳಿ? ಅಲ್ಲ, ಅದು ಪರಿಶೀಲನೆ ಮಾಡ್ತೀವಿ. ಬಗ್ಗೆ ಭಾಳ ಅಪಾರ ಒಂದು ಗೌರವ ಐತೆ ನಮಗೆ. ಆದರೆ ಈ ಡಿಮಾಂಡ್ ವಿಷಯಕ್ಕೆ 30 ವರ್ಷದ ಹೋರಾಟ ಮಾಡಂತೀವಿ ನಾವು. ಈ ಡಿಮಾಂಡ್ ಬಗ್ಗೆ ಬರೀ ಬರ್ತಾರ ಈ ರೀತಿ